ವೀಕ್ಷಕರೇ, ಜೆಬಿಎಂ ನ್ಯೂಸ್ಗೆ ಸ್ವಾಗತ. ನಾನು ಅನ್ನಪೂರ್ಣ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಣ್ಣಾಸಾಹೇಬ್ ಜೊಲ್ಲೆ ಹಾಗೂ ಬೆಮಲ್ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ರಾಮದುರ್ಗದ ಸ್ಥಳೀಯ ನಾಯಕರುಗಳು ಸತ್ಕರಿಸಿದರು. ರಾಮದುರ್ಗದ ಪ್ರಗತಿ ಸಭಾಭವನದಲ್ಲಿ ಈ ಕಾರ್ಯಕ್ರಮ ಜರುಗಿದ್ದು, ಕಾರ್ಯಕ್ರಮದಲ್ಲಿ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರು ಹಾಗೂ ಸ್ಥಳೀಯ ನಾಯಕರುಗಳು ಇವರನ್ನ ಸನ್ಮಾನಿಸಿ ಸತ್ಕರಿಸಿದ್ದಾರೆ. ಈ ಕುರಿತು ಒಂದು ವರದಿ ಇದೆ, ವೀಕ್ಷಿಸೋಣ ಬನ್ನಿ. ಬೆಳಗಾವಿ ಜಿಲ್ಲೆ ಮಧ್ಯವರ್ತಿ ಸಂಘದ ನೂತನ ಅಧ್ಯಕ್ಷರಾದ ಅಣ್ಣಾಸಾಹೇಬ್ ಜೊಲ್ಲೆ, ಬೆಮಲ್ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿಗೆ ಸನ್ಮಾನ ಸಮಾರಂಭ. ಹೌದು ವೀಕ್ಷಕರೇ, ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿರುವ ಪ್ರಗತಿ ಸಭಾಭವನದಲ್ಲಿ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಹಿರೇರೆಡ್ಡಿ ಪ್ಯಾನೆಲ್ನ ನಿರ್ದೇಶಕರು ಹಾಗೂ ವಿವಿಧ ಸೊಸೈಟಿಗಳ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಿದ್ದ ಸನ್ಮಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಬಾಲಚಂದ್ರ ಜಾರಕಿಹೊಳಿ, ನಾವೇನು ಪಾಕಿಸ್ತಾನದವರ ಎಂದು ಪ್ರಶ್ನಿಸಿ ಸನ್ಮಾನ ಸಮಾರಂಭದಲ್ಲಿ ಸೇರಿದ ಜನತೆಯನ್ನು ನೋಡಿ ಮಾಜಿ ಮತ್ತು ಹಾಲಿಗಳಿಗೆ ನಿದ್ದೆ ಹತ್ತುವುದಿಲ್ಲ ಎಂದು ಲೇವಡಿ ಮಾಡಿದರು. ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಮಾಜಿ ಹಾಗೂ ಹಾಲಿ ಶಾಸಕರು ಏನೇ ಕಸರತ್ತು ನಡೆಸಿದರೂ 16 ಸೊಸೈಟಿಯವರು ನಮ್ಮ ಜೊತೆಯಾಗಿ ಗಟ್ಟಿಯಾಗಿ ನಿಂತು ನಮ್ಮನ್ನು ಬೆಂಬಲಿಸಿದ್ದು, ಸೊಸೈಟಿಗಳ ಮೇಲೆ ವಿಶೇಷ ಕಾಳಜಿ ಪ್ರೀತಿ ಇರುತ್ತದೆ. ಆಡಳಿತ ವ್ಯವಸ್ಥೆ ಇದ್ದರೂ ಇದನ್ನು ಮೀರಿ ನಮಗೆ ಆಶೀರ್ವಾದ ಮಾಡಿದ್ದೀರಿ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿಯಾಗಿದ್ದೇವೆ. ನಿಮ್ಮ ಕಷ್ಟ ಸುಖಗಳಲ್ಲಿ ನಾವು ಜೊತೆಯಾಗಿರುತ್ತೇವೆ ಎಂದು ಹೇಳಿದರು. ಸ್ಥಳೀಯ ಹಿರಿಯ ನಾಯಕರು ಮತ್ತು ನಮ್ಮ ಅಭಿಮಾನಿಗಳೊಂದಿಗೆ ನಾವು ಗಟ್ಟಿಯಾಗಿದ್ದೇವೆ. ಸ್ಥಳೀಯ ನಾಯಕರು ಎಲ್ಲರನ್ನ ಸ್ಪಂದಿಸುವ ಕೆಲಸ ಮಾಡಬೇಕು. ನಸೀಬು ಇದ್ದವರಿಗೆ 2028ರಲ್ಲಿ ಚುನಾವಣೆಗೆ ಅವಕಾಶ ಸಿಗಲಿದೆ. ಇನ್ನು 8 ಹೊಸ ಸೊಸೈಟಿ ಜೊತೆಗೆ ತಮ್ಮ ಅಪೇಕ್ಷೆಯಂತೆ ಸೂಕ್ತ ದಾಖಲೆಗಳನ್ನು ಸಲ್ಲಿಸಿದ್ದಲ್ಲಿ ಮತ್ತಷ್ಟು ಹೊಸ ಸೊಸೈಟಿಗಳನ್ನು ಮಂಜೂರು ಮಾಡಲು ನಾವು ಬದ್ಧರಾಗಿದ್ದೇವೆ ಎಂದು ಬಾಲಚಂದ್ರ ಜಾರಕಿಹೊಳಿ ಪ್ರತಿಕ್ರಿಯಿಸಿದರು. ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಣ್ಣಾಸಾಹೇಬ್ ಜೊಲ್ಲೆ ಮಾತನಾಡಿ, ರೈತರಿಗೆ ಕೇವಲ 17 ಸೊಸೈಟಿಗಳಿದ್ದವು, ಈಗ 37 ಆಗಿವೆ. ಸದ್ಯ 275 ಕೋಟಿ ಸಾಲ ನೀಡಲಾಗಿದೆ. ಬ್ಯಾಂಕ್ ಪ್ರಾರಂಭವಾಗಿ ಕೇವಲ 3 ತಿಂಗಳಲ್ಲಿ ಸುಮಾರು 520 ಕೋಟಿ ಠೇವಣಿಯನ್ನು ಹೆಚ್ಚಿಸಿದ್ದೇವೆ. ಫೆಬ್ರವರಿ 28ರಂದು ವ್ಯವಹಾರಿಕ ಗೃಹ ಸಾಲ, ಟ್ರ್ಯಾಕ್ಟರ್ ಸಾಲ, 3 ಹೊಸ ಯೋಜನೆಗಳನ್ನು ಸೊಸೈಟಿಗಳ ನಿರ್ದೇಶಕರನ್ನು ಕರೆಸಿ ಕಾರ್ಯಕ್ರಮ ಆಯೋಜನೆಯೊಂದಿಗೆ ಘೋಷಣೆ ಮಾಡಲಾಗುವುದು ಎಂದರು. ಇದೇ ಸಂದರ್ಭದಲ್ಲಿ ಬೆಮಲ್ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ, ಬಿಡಿಸಿಸಿ ಅಧ್ಯಕ್ಷ ಅಣ್ಣಾಸಾಹೇಬ್ ಜೊಲ್ಲೆ ಅವರನ್ನು ತಾಲೂಕಿನ ಜನತೆ ಹಾಗೂ ಸೊಸೈಟಿಗಳ ಪರವಾಗಿ ಸತ್ಕರಿಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಿರಿಯ ನ್ಯಾಯವಾದಿ PM ಜಗತಾಪ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ಸಂದರ್ಭದಲ್ಲಿ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಉಪಾಧ್ಯಕ್ಷ BS ಬೆಳವಣಿಗೆ, ನಿರ್ದೇಶಕರುಗಳಾದ ಬಸವರಾಜ್ ಹಿರೇರೆಡ್ಡಿ, ಗೋಪಾಲ್ ರೆಡ್ಡಿ ಸಂಶಿ, ಈರಣ್ಣ ಕಾಮಣ್ಣವರ್, BS ಸಿದ್ದರೆಡ್ಡಿ, PF ಪಾಟೀಲ್, ಕಲ್ಲಣ್ಣ ವಜ್ರಮಟ್ಟಿ, ಮೊಹಮ್ಮದ್ ಶಫಿ ಬೆನ್ನಿ, ಪಡಿಯಪ್ಪ ಕ್ವಾರಿ, ಭೀಮಪ್ಪ ಬಸಿಡೋನಿ ಸೇರಿದಂತೆ ಇನ್ನೂ ಅನೇಕ ಸ್ಥಳೀಯ ನಾಯಕರು ಉಪಸ್ಥಿತರಿದ್ದರು. ಡಾಕ್ಟರ್ KV ಪಾಟೀಲ್ ಸ್ವಾಗತಿಸಿದರು. ಬಿಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ SS ಡವನ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶಿಕ್ಷಕ ಗಂಗಾಧರ ಭೋಸ್ಲೆ ಕಾರ್ಯಕ್ರಮವನ್ನು ನಿರೂಪಿಸಿದರು. ಅತಿ ವಿಜೃಂಭಣೆಯಿಂದ ಅತಿ ಉತ್ಸಾಹದಿಂದ ಎಲ್ಲರೂ ಕೂಡ ಸ್ವಾಗತ ಮಾಡಿ ನಮ್ಮನ್ನು ಈ ಸತ್ಕಾರ ಮಾಡಿದ ಅದಕ್ಕೆ ನಾನು ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಮತ್ತು ಅದೇ ರೀತಿ ಮುಂದಿನ ದಿನಮಾನದಲ್ಲಿ DCC ಬ್ಯಾಂಕ್ ಮುಖಾಂತರ ಟ್ಯಾಕ್ಸ್ ಸೊಸೈಟಿ ಮುಖಾಂತರ ಎಲ್ಲ ರೈತರು ಕೂಡ ಒಂದು ಅನುಕೂಲ ಮಾಡುವಂಥ ಕಾರ್ಯಕ್ರಮವನ್ನು ನಾವು ನೋಡ್ತೀವಿ. ಸರ್, ನಾವು ಅಧ್ಯಕ್ಷ ಆದಮೇಲೆ ಸಾಕಷ್ಟು ಒಂದು ಆರೋಪಗಳನ್ನು ಸಾಕಷ್ಟು ಮಾಡಿದೆ ಸರ್. ಏನೂ ಆರೋಪ ಮಾಡಿಲ್ಲ, ಏನಿಲ್ಲ, ಎಲ್ಲ ಸರಿಯಿಂದ ನಡೆದು ಯಾರ್ಯಾರು ಸಾಲ ಬೀಳ್ತಾರೆ ಎಲ್ಲರಿಗೂ ಕೊಡ್ತಾಯಿದ್ದೀವಿ. ಅಗ್ರಿಕಲ್ಚರ್ ಲೋನ್ ಜೊತೆಗೆ ನಾನ್ ಅಗ್ರಿಕಲ್ಚರ್ ಲೋನ್ ಇರ್ಬೋದು ಅಥವಾ ಕಮರ್ಷಿಯಲ್ ಲೋನ್ ಇರ್ಬೋದು, ಅದು ಕೂಡ ನಾವು ಸೊಸೈಟಿ ಮುಖಾಂತರ ಎಲ್ಲ ರೈತರು ಕೊಡಬೇಕಂತ ಹೇಳ್ಬೋದು. 18ನೇ ತಾರೀಕಿನಲ್ಲಿ ಹೊಸ ಸ್ಕೀಮ್ಗಳು ಉದ್ಘಾಟನೆ ಇದೆ. RBI ನಾರ್ಮ್ಸ್ ಪ್ರಕಾರ ಸಾಲ್ವೆಂಟನ್ನು ಇಟ್ಟಿರುವಂಥದ್ದು, ಉದಾಹರಣೆಗೆ 1 ಕೋಟಿ ರೂಪಾಯಿ ವರಮಾನ ಇದ್ದರೆ ಅವರಿಗೆ ಅದರ ಆಧಾರದ ಮೇಲೆ ಸಾಲ ಕೊಡುವಂಥದ್ದು, ಅದನ್ನು ಮೀರಿ ಕೊಡ್ತಾ ಇದ್ದಾರೆ. ಇಲ್ಲ, ಮೀರಿ ಯಾವುದೂ ಕೊಟ್ಟಿಲ್ಲ, ಎಲ್ಲ ನಾವು ಇದರ ನಾರ್ಮ್ಸ್ದಾಗ ಕೊಡ್ತೀವಿ. ಸರ್ ಇವಾಗ ಏನಪ್ಪ ಅಂದರೆ ರೈತರಿಗೆ ಸಾಲ ಕೊಡೋದ್ರಿಂದ ನಷ್ಟ ಆಗ್ತದನ್ನೋ ವಿಚಾರ ಇರ್ಬೋದು, ಮತ್ತು ಜೈಸಿಲ್ ಸೊಸೈಟಿ ಅವರಿಗೆ ಕೊಟ್ಟಿರುವಂಥ ಸಾಲದ ವಿಚಾರ ಆಗಿರ್ಬೋದು, ಭಾಳಷ್ಟು ಚರ್ಚೆ ಆಗ್ತಾ ಇದೆ. ಮತ್ತು ರೈತರ ಆಕ್ರೋಶಕ್ಕೂ ಕೂಡ ಆ ಪ್ರಕಾರ ಕಷ್ಟೊಂದು ಯಾವುದೂ ಇಲ್ಲ. ನಾವು ರೈತರಿಗಿರ್ಬೋದು ಅಥವಾ ರೈತರು ಇಲ್ಲದವ್ರಿಗಿರ್ಬೋದು, ಕಮರ್ಷಿಯಲ್ ಇರ್ಬೋದು, ನಾನ್ ಅಗ್ರಿಕಲ್ಚರ್ ಎಲ್ಲ ಸಾಲ ಕೊಡಲಿಕ್ಕೆ ನಮ್ಮ ಡಿಸ್ಟ್ರಿಕ್ಟ್ ಬ್ಯಾಂಕ್ ಸದೃಢ ಆಗಿದೆ. ಇನ್ನು ಮುಂದಿನ ದಿನಮಾನ ಇದಕ್ಕಿಂತ ಹೆಚ್ಚು ಸಾಲ ಕೊಡ್ತೀವಿ. ಅಲ್ಲ, ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರೂ ವ್ಯವಸ್ಥಿಲ್ಲ, ಯಾರೂ ಅಂದಿಲ್ಲ. ಅದೇ ರೈತರಿಗೆ ನೋಡ್ರಿ ಇದಕ್ಕಿದ್ದಂಗೆ ಇದು ಅದು ಕೊಡ್ತೀವಂತ ಹೇಳಿದೆವು, ಕೊಡಲ್ಲ ಅಂತ ಎಲ್ಲಿ ಹೇಳಿಲ್ಲ. ಯಾಕಂದ್ರೆ 45,000 ಎಕರೆ ಏನು ಕೊಡ್ತಾಯಿದ್ದೀವಿ, ಅದ್ರ ಜೊತೆಗೆ ಹೆಚ್ಚಿನ ಎಕರೇಜ್ ಕೊಟ್ಟರೆ ದಿನ ಕೂಡ ಹೊಸ ಸೊಸೈಟೀಸ್ ಬರ್ತಾರೆ, ಹೊಸ ಮೆಂಬರ್ ಬರ್ತಾರೆ, ಅವ್ರಿಗೂ ಕೂಡ ನಾವು ಸಾಲಗಳು ಕೊಡ್ತೀವಿ. ಮತ್ತು ಅದನ್ನು ಈಗಿಲ್ಲಾಗಿ ಇವತ್ತು ದೇಶದಲ್ಲಿ ಯಾರೂ ಮಾಡಿಲ್ಲ ಈ ಒಂದು ಹೊಸ ಸ್ಕೀಮ್ಗಳು.
ಸೊಸೈಟಿ ಮುಖಾಂತರ ನಾವು ನಾನ್ ಅಗ್ರಿಕಲ್ಚರ್ ಲೋನ್ ಕೂಡ ಕೊಡುವಂಥ ಯೋಜನೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಬಾಲಚಂದ್ರ ಜಾರಕಿಹೊಳಿ ಅವರಂದ್ರೆ ರಾಮದುರ್ಗ ಒಂದು ಇದು ಥ್ರೋಟ್ ಇನ್ಫೆಕ್ಷನ್ ಆಗಿಬಿಟ್ಟಿದೆ. ಬಾಲಚಂದ್ರ ಜಾರಕಿಹೊಳಿ ಇವತ್ತು ರಾಮದುರ್ಗ ಬಂದಿದ್ದಾರೆ. ಬಾಲಚಂದ್ರ ಜಾರಕಿಹೊಳಿ ಬರ್ತಾರೆ ಅನ್ನೋದಕ್ಕೆ ಸಾಕಷ್ಟು ಪ್ರಶ್ನೆಗಳು ಮೂಡಿದ್ದು, ಏನು ಹೇಳ್ತೀವಿ ಸರ್? ಏನಿಲ್ಲ ರೀ, ಅದೇ ಏನಿಲ್ಲ ರೀ. ಸೊ ಇವತ್ತೆಲ್ಲ ನಮ್ಮ ರಾಮದುರ್ಗ ತಾಲೂಕಿನ ಎಲ್ಲ ನಮ್ಮ DC ಬ್ಯಾಂಕಿನ PKP ಸೊಸೈಟಿ ಹಾಲು ಒಕ್ಕೂಟದವರು ಎಲ್ಲರಿಗೂ ಸನ್ಮಾನ ಮಾಡಬೇಕಂತ ಅವ್ರ ಆಸೆ ಇತ್ತು. ಸೊ ಭಾಳ ಅದ್ದೂರಿಯಾಗಿದೆ. ಸೊ ನಮ್ಮೆಲ್ಲ ಮುಖಂಡರು ಅಂದರೆ ಆಲ್ ಪಾರ್ಟಿ ಇದ್ರೊಳಗೆ ಪಕ್ಷಾತೀತವಾಗಿ ನಾವೆಲ್ಲ ಮೀಟಿಂಗ್ ಕರೆದಿದ್ವಿ. ಎಲ್ಲರೂ ಇವತ್ತು ನಮ್ಮನ್ನು ಕರೆದು ಅದ್ದೂರಿಯಾಗಿ ಸತ್ಕಾರ ಮಾಡ್ತಾಗಿ ನಾ ಎಲ್ಲ ನಮ್ಮ ರಾಮದುರ್ಗ ನಮ್ಮ ಮುಖಂಡರಿಗೆ ಎಲ್ಲ ಸೊಸೈಟಿ PKPS ಅಥವಾ ಹಾಲು ಒಕ್ಕೂಟ ಎಲ್ಲ ಸಂಘಗಳಿಗೆ ಧನ್ಯವಾದ ಹೇಳ್ತೀನಿ. ಸೊ ಇದ್ರೊಳಗೆ ನಾವು ಏನಿಲ್ಲ ವಿಶೇಷ ಏನಂತ ಗೊತ್ತಿಲ್ಲ. ಸೊ ರಾಜಕಾರಣ ಇನ್ನೊಂದ್ಸಲ ಅನ್ವೇಷಣೆ ನಮ್ಮದು ಸೀಟಲ್ಲಿ ನಿಂತಿದ್ರು, ಅವರು ನಿಂತಿದ್ರು, ನಾವು ಸೋತು ಅವ್ರು ಗೆದ್ದರು. ಮುಂದಿನ ದಿನಮಾನ ನಮ್ಮ ಜೊತೆ ಇದ್ದಂಥ ಜನರನ್ನ ನಾವು ಹಿಡ್ಕೊಂಡು ಹೋಗ್ಬೇಕಲ್ಲ, ಅವ್ರನ್ನ ರಕ್ಷಣೆ ಮಾಡಬೇಕು. ನಾವು ಉದ್ದೇಶ ಇಟ್ಕೊಂಡೆಲ್ಲ ಬಂದಿದ್ದರು. ಸರ್ ಇದು 2028 ಚುನಾವಣೆ ಏನಾದರೂ ತಯಾರಿ ಈ ಕಾರ್ಯಕ್ರಮ ಮೂಲಕ ತಯಾರಿ ಮಾಡಿ ಈಗ ನೋಡ್ರಿ, ಈಗ ನಾವು ಅನ್ನಿಸ್ತು ದೊಲ್ಲೆಯವರು ಭಾರತೀಯ ಜನತಾ ಪಾರ್ಟಿ ಒಳಗೆ ಅಂದರೆ ಎಷ್ಟಾಗೈತೆ ನಮ್ಮ ಸಾಧ್ಯ ಆದಷ್ಟು BJPಗೆ ಅನುಕೂಲ ಆಗಲಿ ಅಂತ ಕೆಲಸ ಮಾಡೋರು. ಆಮೇಲೆ 28ಕ್ಕೆ ಟಿಕೆಟ್ ಕೇಳೋಕ್ಕೆ ಭಾಳ ಜನ ಆಕಾಂಕ್ಷಿಗಳು ಇರ್ತಾರೆ. ಆಮೇಲೆ ಆಗಿನ ಟೈಮ್ದಾಗ ಇಲ್ಲಿ ಸರ್ವೆ ರಿಪೋರ್ಟ್ ಏನಿರ್ತೈತಿ ಅಥವಾ ಇಲ್ಲಿ ಎಷ್ಟು ಮಂದಿ ಆಕಾಂಕ್ಷಿಗಳು ಇರ್ತಾರೋ ಅದನ್ನೆಲ್ಲ ಸಾಧಕ ಬಾಧಕ ನೋಡಿ ಪಾರ್ಟಿ ಹೈಕಮಾಂಡ್ ಡಿಸಿಷನ್ ತೊಗೊಳ್ಳೋದು. ಎಲ್ಲರಂತ ಎಲ್ಲರೂ ನಿಲ್ಲನ ಏನಿಲ್ಲ ರೀ. 2028 ದೇವರು ಯಾರು ಹಣೆಬಾರ್ದಾಗ ಬರ್ದು ಅವ್ರಿಗೆ ಟಿಕೆಟ್ ಸಿಗೋದು. ಆದರೆ ಮುಂದಿನ ದಿನಮಾನದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಕ್ಕೆ ರಾಮದುರ್ಗದಲ್ಲಿ ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿದೆ. ನಮ್ಮ ಮುಖಂಡರು ಎಲ್ಲರೂ ಕೆಲಸ ಮಾಡ್ಕೊಂಡು ಹೋಗಪ್ಪ ಅಂತ ವಿನಂತಿ ಮಾಡಿದ್ದೀವಿ ಸರ್. ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಆಹ್ವಾನ ಇಲ್ಲರಿ. ಈ ಕಾರ್ಯಕ್ರಮ ನಾವು ಮಾಡಿರಕ್ಕಿಲ್ಲ ಅಂದರೆ ಇಲ್ಲೆಲ್ಲ ಮುಖಂಡರು ಕೂಡ ಮಾಡಿದ್ದಾರೆ. ರಾಮದುರ್ಗ ತಾಲೂಕು ಮುಖಂಡರು ಈಗ ಯಾರನ್ನ ಕರಿಬೇಕು ಯಾರನ್ನ ಕರಿಬಾರ್ದು ಅಂತೇಳಿ ಅವರೇ ಡಿಸೈಡ್ ಮಾಡಬೇಕಾಗಿತ್ತು ರೀ. ಅವರೇ ಡಿಸೈಡ್ ಮಾಡಿದ್ರು. ಸೊ ನಾವಂದ್ರೆ DCC ಬ್ಯಾಂಕ್ ಆಯಿತು, ನಾನು ಹಾಲು ಒಕ್ಕೂಡ್ತಂದ್ರೆ ನಾವೇನಲ್ಲ ಅವ್ರು ಕರೆದಿದ್ದು ಬಂದಿದ್ದು ಇನ್ವೈಟ್ ಅವ್ರು ಯಾರ್ಯಾರು ಮಾಡಿದಾರೆ ಅವ್ರು ಬಂದಿರು, ಯಾರ್ಯಾರು ಮಾಡಿಲ್ಲ ಅವ್ರು ಬಂದಿಲ್ಲ. ಅದು ಥ್ಯಾಂಕ್ಸ್ ಸರ್.